ರಾಯಬಾಗ್ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ವಿಷಯವಾಗಿ ಜನಪರ ಕಾಳಜಿಯಿಂದ ಕುಡಚಿಯಲ್ಲಿ ನೀರಿಗಾಗಿ ಹಾಹಾಕಾರ, ಪೈಪ್ ಒಡೆದು ಸಾವಿರಾರು ಲೀಟರ್ ನೀರು ಪೋಲು, ಜನರ ಆಕ್ರೋಶ ಎಂಬ ಶೀರ್ಷಿಕೆ ಅಡಿಯಲ್ಲಿ ನಿಮ್ಮ ಕನ್ನಡಮ್ಮ ವಾಹಿನಿಯು ವಿಸ್ತೃತವಾದ ವರದಿಯನ್ನ ಪ್ರಸಾರ ಮಾಡಿತ್ತು. ತಡವಾಗಿಯಾದರೂ ಎಚ್ಚೆತ್ತುಕೊಂಡಿರುವ ಇಲ್ಲಿನ ಅಧಿಕಾರಿ ಹಾಗೂ ಆಡಳಿತ ವರ್ಗ ಪೈಪ್ಲೈನ್ ಲೀಕೇಜ್ನಿಂದ ರಸ್ತೆ ಪಾಲಾಗುತ್ತಿದ್ದ ನೀರಿನ ದುರಸ್ತಿ ಕಾಮಗಾರಿಕೆಯನ್ನು ಪೂರ್ಣಗೊಳಿಸಿದ್ದಾರೆ. ಆದರೆ ನವೆಂಬರ್ನಲ್ಲಿ ಉದ್ಘಾಟನೆ ಮಾಡಲಿರುವ ಹೊಸ ನೀರಾವರಿ ಕಾಮಗಾರಿಕೆಯಿಂದ ಇಲ್ಲಿಯವರೆಗೂ ನೀರನ್ನು ಸರಬರಾಜು ಮಾಡಲು ಆಗುತ್ತಿಲ್ಲ. ತಮ್ಮ ಸುಪ್ಪತ್ತಿಗೆ ಪಡೆದುಕೊಂಡಿರುವ ಅಧಿಕಾರಿಗಳು ಇಷ್ಟು ತಿಂಗಳುಗಳ ಬಳಿಕ ಪೈಪ್ಲೈನ್ ಕಾಮಗಾರಿಕೆಯಲ್ಲಿ ತಾಂತ್ರಿಕ ದೋಷವಿದೆ ಎಂದು ಹೇಳುತ್ತಿದ್ದಾರೆ. ಆದರೆ ತಾಂತ್ರಿಕ ದೋಷವಿರುವ ಕಾಮಗಾರಿಕೆಯನ್ನು ಹೀಗೆ ತಮ್ಮ ಸುಪ್ಪತ್ತಿಗೆ ಪಡೆದುಕೊಂಡರು ಎನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. पिछले टाइम न्यूज़ चैनल वालों ने एक पानी की समस्या को लेकर न्यूज़ किया था. उस न्यूज़ चैनल को देखते हुए टीएम से अधिकारी ने, टीएम से ऑफिसर ने उसको क्लियर किया है. कहीं लाख लीटर पानी वेस्ट जा रहा था, उसको क्लियर किया है. थैंक यू सो मच टीएम से वालों का और ऑफिसर्स का और न्यूज़ वालों का भी. और एक बात है कि न्यू पाइपलाइन को चालू करना था, अभी तक चालू हुआ नहीं. और सुनने में आ रहा है कि न्यू पाइपलाइन टीएमसी वालों ने हैंडवर्क लिया है. कई प्रॉब्लम्स हैं उसके, फिर भी देखते हुए आपने हैंडवर्क लिया है, ये तो आप जाने. और हमें धुपकाला आने तक वेट मत कराओ. धुपकाला आया तो हम चालू करेंगे करके वेट मत कराओ. उसका जो भी प्रॉब्लम्स है क्लियर करके टीएमसी वालों ने जल्द से जल्द हमें गांव वालों को उस जो हमारी एक मजबूरी को देखकर जो सरकार ने वो पाइपलाइन को फंड देकर उसको बनाया है, तो उस पाइपलाइन से हमारे गांव वालों को पानी पीने के लिए उस पाइपलाइन्स को जल्द से जल्द चालू कर दो. ನಾವಿದ್ದೇವೆ ಎನ್ನುವಂತೆ ಆ ಕಾಮಗಾರಿಕೆಯನ್ನು ಸಹ ಸರಿ ಮಾಡುತ್ತೇವೆ ಎನ್ನುವ ಪೂರ್ಣ ಪ್ರಮಾಣದ ಭರವಸೆ ನೀಡುತ್ತಿದ್ದಾರೆ. ಅದೇನ್ ಮಾಡ್ತಾರೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನೀರಿನ ಸಮಸ್ಯೆ ಆಗತ್ತೈತೆ ಅಂತ ಹೇಳಿ ಒಂದು ಸುದ್ದಿ ಮಾಡಿದ್ವಿ, ಅದ್ರ ಮೇಲೆ ಏನು ಕ್ರಮ ಕೈಗೊಂಡ್ರಿ ಸರ್? ಸರ್, ನೀರಿನ ಸಮಸ್ಯೆ ಅಂದ್ರೆ ನಾವು ಮಾರ್ಚ್, ಏಪ್ರಿಲ್, ಮೇ, ಜೂನ್ ನಾವು ಬೋರ್ವೆಲ್ ಸ್ಟಾರ್ಟ್ ಮಾಡಿದ್ವಿ. ನಮ್ಮನ್ನು ಭಾವ ಐತಿ ಸರ್, ಅದನ್ನು ಸ್ಟಾರ್ಟ್ ಮಾಡಿದ್ವಿ. ಮತ್ತು ಹೊಳೆ ಒಳಗೆ ಎಲ್ಲಿ ನೀರಿನ ಸೋರ್ಸ್ ಐತಿಲ್ಲ ಅಲ್ಲಿ ಮತ್ತೆ ಅಡಿಷ್ನಲ್ ಪೈಪ್ಲೈನ್ ಮಾಡಿಕೊಂಡು ಅದನ್ನು ಸ್ಟಾರ್ಟ್ ಮಾಡಿದ್ವಿ. ಮತ್ತು ಈಗ ಜೂನ್ ಎಂಡಿಗೆ ಒಂದು ವಾರ, 15 ವಾರ ನಮ್ಗೆ ತೊಂದರೆ ಐತಿ. ಮುಂದೆ ನಾವು ಹೆಚ್ಚುವರಿ ಪೈಪ್ಲೈನ್ ಮಾಡ್ಕೊಂಡು ನಾವು ನೀರು ಈಗ ನಮ್ಗೆ ವಾಟರ್ ಸಪ್ಲೈ ಸ್ಟಾರ್ಟ್ ಆಗಿದೆ. ಈಗ ಲೀಕೇಜ್ ಆಗಿದ್ದಲ್ರಿ ಸರ್, ಅದ್ರ ಬಗ್ಗೆ ಏನು ಯಾವ ಲೀಕೇಜ್ ರೀ? ಲೀಕೇಜ್ ಆಗಿದ್ದಂತ ಸುದ್ದಿ ರಿಮೂವ್ ಮಾಡಿದ್ವಿ, ಕ್ಲಿಯರ್ ಮಾಡ್ಯಾರ ಸರ್. ಈಗ ಹೋದ ವರ್ಷ ನವಂಬರ್ದಾಗ ಒಂದು ಹೊಸ ಪೈಪ್ಲೈನ್ ಉದ್ಘಾಟನೆ ಐತ್ರಿ, ಅದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಅದೇನು ಅವ್ರು ನಿಮಗೆ ಹ್ಯಾಂಡ್ ಓವರ್ ಮಾಡ್ಯಾರೋ ಅಥವಾ ಏನೇ ಕಾಂಟ್ರಾಕ್ಟರ್ ಕಡೆ ಹ್ಯಾಂಡ್ ಓವರ್ ಆಗಿತ್ತು? ಹಾಂ ಸರ್. ಸ್ವಲ್ಪ ಆ ಥರದ್ದು ಏನು ಸಮಸ್ಯೆ ಆಗೈತ್ರಿ ಸರ್? ನೀರು ಯಾಕೆ ಬರ್ತಾ ಇಲ್ಲ ಅಂದ್ರೆ ನೀರಲ್ಲಿ ಅಲ್ಲಿ ಸ್ಟಾಕ್ ಇದೆ ಸರ್ ನೀರು, ಆದರೆ ಇಲ್ಲಿ ತರಕ್ಕೆ ಏನು ಸಮಸ್ಯೆ ಆಗ್ತಾಯಿದೆ? ಸಮಸ್ಯೆ ಅಂದ್ರೆ ಸ್ವಲ್ಪ ನಮ್ಮ ಹಿಂದಿನ ಟೆಕ್ನಿಕಲ್ ಪ್ರಾಬ್ಲಮ್ ಅದಾವ ಹೇಳಿದ್ದಾರೆ. ಹಾಂ, ಅದನ್ನು ಮುಂದಿನ ದಿವಸನಾಗ ಅದನ್ನು ದೋಷಗಳು ಸರಿಪಡಿಸಿ ಅದನ್ನು ಅಲ್ಲಿ ನೀರು ಕಾಲ್ಪಿಸಿ ನಾವು ಪಟ್ಟಣದ ಈಗ ವಾಟರ್ ಸಪ್ಲೈ ಸ್ಟಾರ್ಟ್ ಮಾಡೋದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈಗ ರೀ ನವಂಬರ್ದಾಗ ಉದ್ಘಾಟನೆ ಆಗೈತ್ರಿ ಸರ್, ಅದು ಬೇಸಿಗೆ ಬರೋವರೆಗೆ ಯಾಕೆ ವೇಟ್ ಮಾಡಿದ್ರಿ ಅಂತ? ಈಗ ನಾ ಬಂದ ತಕ್ಷಣ ವಿಸಿಟ್ ಮಾಡಿದ್ವಿ. ವಿಸಿಟ್ ಮಾಡಿಕೊಂಡು ಏಜೆನ್ಸಿ ಅವ್ರನ್ನ ಕರೆಸಿ ಅಲ್ಲಿ 50 HP ಮೋಟ್ರ್ ಐತ್ರಿ. ಅದಕ್ಕೆ ಅದಕ್ಕೆ ಸ್ವಲ್ಪ ವ್ಯತ್ಯಾಸ ಇತ್ತು. ಕರೆಂಟ್ ಸ್ವಲ್ಪ ಕಡಿಮೆ ಇತ್ತು, ಮೋಟ್ರ್ ಕೆಪಾಸಿಟಿ ಹೆಚ್ಚಿತ್ತು. ಅದು ಏಜೆನ್ಸಿ ಹೇಳೋಣ, ಅದು 30 HP ಮೋಟ್ರ್ ನಾವು ಕೊಡಿಸಿದ್ವಿ. ಅಂದ್ರೆ ಅತಾಂತ್ರಿಕತೆಯಿಂದ ಕೂಡಿದ್ದ ಅನ್ಸರಿ. ಅಂದ್ರೆ 30 HP ಸ್ಟಾರ್ಟ್ ಮಾಡಿದ್ರು ನಾವು. ನೀರು ಬಂದು ನಮಗೆ ಬಿತ್ತು, ನಮ್ಗೆ ಸಂಪೂರ್ಣ ಬಿತ್ತು. ಬಟ್ 40 ಮತ್ತು ಅದು ಸ್ವಲ್ಪ ಏರ್ವಾಲ್ ಪ್ರಾಬ್ಲಮ್ ಆಗಿ ಒಂದು ಲೀಕೇಜ್ ಅದು. ಈಗ ಅದನ್ನು ಲೀಕೇಜ್ ತೆಗ್ಸೋರಿ, ಮತ್ತು ನಾವು ನಾಳೆ ಟ್ರೈ ಮಾಡಿ ನೋಡ್ತೀವಿ. ಅಂದರೆ ಎಲ್ಲಿವರೆಗೂ ಆರಂಭ ಆಗ್ಬೋದು ರೀ? ಈಗ ನೋಡ್ರಿ, ಈಗ ಲೀಕೇಜ್ ಅಲ್ಲಿ ತೆಗೆಯೋರಿ, ತೆಗೆದು ಮತ್ತು ಅದಕ್ಕೆ ರೀಕನೆಕ್ಷನ್ ತೊಗೊಂಡ್ರಿ KBನಿಂದ. ಆ KB ಅವರ ಇವತ್ತು ಕನೆಕ್ಷನ್ ಕೊಡ್ತಾರೆ ನಮಗೆ. ನಾಳೆ ಹೋಗಿ ನೆನಪಿಸಿ ನಾವು ಟ್ರಯಲ್ ಮಾಡಿಕೊಂಡು ಟೆಸ್ಟ್ ಮಾಡ್ತೀವಿ. ಮತ್ತು ಏನಾದರೂ ಒಂದು ತಾಂತ್ರಿಕ ದೋಷ ಕಾಣ್ಕೊಂಡ್ರೆ ನಾವು ಸಮಸ್ಯೆ. ಅಂದರೆ ಈಗ ಅವರು ನಿಮಗೆ ಕಾಂಟ್ರಾಕ್ಟರ್ ನಿಮಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಆಲ್ರೆಡಿ? ಆಗ್ಯಾವ ಸರ್, ನಾವು ಬರೋದಕ್ಕಿಂತ ಮುಂಚೆನೇ ಆದ ಒಟ್ಟು ಕಾಮಗಾರಿ ಮುಗಿತು ಎಲ್ಲ ಮುಗಿತು. ಈಗ ನಾವು ಬಂದ ತಕ್ಷಣ ಅದನ್ನು ನೀರಿಂದ ಬೇಸಿಗೆ ಕಾಲ ಸಮಸ್ಯೆ ನಮ್ಮ ಕೈ ಮಾಡಿದ್ದೀವಿ.
ಈಗ ಮುಂದಿನ ವರ್ಷ ರೀ, ಈಗಂತೂ ಆಯ್ತು ರೀ, ಮುಂದಿನ ವರ್ಷನೂ ಬರಬಾರ್ದಂಗೆ ಈಗ ಪೂರ್ತಿ ತಯಾರಿ ಮಾಡ್ತೀರಂತ ನೀವು ಹೇಳ್ತಾ ಇದ್ದೀರಿ. ಹೌದು ಸರ್, ನಾವು ಅದನ್ನು ಟೆಕ್ನಿಕಲ್ ಏನು ಸಮಸ್ಯೆ ನಾವು ಬಗೆಹರಿಸ್ತೀವಿ. ಸಂಜು ಬ್ಯಾಕೋಡೆ, ಕೆಎಂಎಂ ಕನ್ನಡ ನ್ಯೂಸ್, ರಾಯಬಾಗ್. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakwadi, Belagavi.